ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಈಗಷ್ಟೇ ರೂಮ್ ತಲುಪಿದೆ. ತರಕಾರಿ ಮತ್ತು ಅಕ್ಕಿ ಅದು ಇದೆಲ್ಲ ಇತ್ತು, ಹಾಗೆ ಅದೆಲ್ಲ ಆರ್ಡರ್ ಮಾಡಿ ನಾನು ಕೆಳಗೆ ಬರುವಾಗ ಅವರು ಡೆಲಿವರಿ ಬಾಯ್ ಬಂದದ್ದು ಕೂಡ ಸರಿಯಾಗಿತ್ತು. ಹಾಗೆ ನನಗೆ ವಾಪಸ್ಸಿಗೆ ಒಂದು ಕೆಳಗೆ ಹೋಗಿ ಜೆರಾಕ್ಸ್ ತೆಕ್ಕೊಳ್ಳಿಕ್ಕುಂಟು. ಅದೆಂಥದ್ದು ಈ ಗೃಹ ಜ್ಯೋತಿ ಎಲ್ಲ ಉಂಟಲ್ಲ, ಅದಕ್ಕೆ ಎಂತಕ್ಕೋ ಬೇಕು ಅಂತ ಹೇಳಿದರು ಇಲ್ಲಿ ಕೆಳಗೆ ಓನರ್ ಆಂಟಿ. ಹಾಗಾಗಿ ಈಗ ಅದಕ್ಕೆ ಹೋಗಬೇಕು. ಬೇಗ ಮನೆಯೊಳಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಕೆಳಗೆ ಇಲ್ಲೇ ಶಾಪ್ ಉಂಟು ಕಾಣ್ತದೆ ಫೋಟೋ ಕಾಪಿ ತಗೊಳ್ಳೋದ್ರದ್ದು, ಹಾಗೆ ಅಲ್ಲಿ ಹೋಗಿ ಬರ್ತೇನೆ. ನನ್ನ ಫೇವ್ರೆಟ್ ಪಾರ್ಟ್ ಸನ್ಸೆಟ್ ಆಗ್ತಾ ಉಂಟು ಇನ್ನೂ ಕೂಡ. ಆ್ಯಕ್ಚುಲಿ ಇವತ್ತು ಕ್ಯಾಬಿಗೆ ಒಬ್ಬರು ಬರುವಾಗ ಸ್ವಲ್ಪ ಲೇಟಾಗಿ ಬಂದರು, ಇಲ್ಲದಿದ್ದರೆ ನಾನೊಂದು ಸ್ವಲ್ಪ ಬೇಗ ಬರ್ತಾ ಇದ್ದೆ. ಆದರೂ ಕೂಡ ನನಗೆ ಸನ್ಸೆಟ್ ನೋಡಲಿಕ್ಕೆ ಸಿಕ್ಕಿತ್ತು, ತೋರಿಸ್ತೇನೆ ಇಲ್ಲಿಂದ. ಆದರೆ ಅವತ್ತಿನಷ್ಟು ಚೆಂದ ಇಲ್ಲ ಅಂತ ಇಲ್ಲ, ಅವತ್ತು ತುಂಬ ಚೆಂದ ಇತ್ತಲ್ಲ ಸನ್ಸೆಟ್. ಹೇಗಿದ್ದರೂ ಕೂಡ ಚೆಂದವೇ, ತೋರಿಸ್ತೇನೆ ನಾನು ನಿಮಗೆ. ತುಂಬ ಚೆಂದ ಗಾಳಿ ಬರ್ತಾ ಉಂಟು, ನಿಮಗೆ ಗೊತ್ತಾಗ್ತಾ ಇರಬಹುದು. ತೆಂಗಿನ ಗರಿಗಳೆಲ್ಲ ಹೇಗೆ ಗಾಳಿಗೆ ತಲೆದೂಗ್ತಾ ಉಂಟು ಅಂತ. ಹಾಗೆ ಸ್ವಲ್ಪ ಕಾರ್ ಮೋಡ ಉಂಟು, ಹಾಗೆ ಸೂರ್ಯ ರಶ್ಮಿ ಎಷ್ಟು ಚಂದ ಅಲ್ಲ. ನಾನು ಹೊರಟೆ. ಇದೆಂತ ಅಂತ ಹೇಳಿದರೆ ನಂದು ಅಗ್ರಿಮೆಂಟ್ ಲೆಟರ್ ಆಯಿತಾ, ಅದರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಬೇಕಂತೆ. ಎಂತ ಮಾಡ್ತಾರೆ ಎಂತ ಕತೆ, ನಿಜಕ್ಕೂ ನನಗೆ ಕೇಳುವಷ್ಟು ತಾಳ್ಮೆ ಇರಲಿಲ್ಲ. ಆಯಿತು ಅಂತ ಹೇಳಿದೆ, ಇನ್ನು ಕೊಡುವಾಗ ಒಂದು ಸ್ವಲ್ಪ ವಿಚಾರಿಸುದು ಎಂತಕ್ಕೆ ಎಲ್ಲ ಅಂತ. ಹಾಗೆ ಇಲ್ಲಿಯೇ ಫೋಟೋ ಕಾಪಿ ತೆಗಿಲಿಕ್ಕೆ ಕೆಳಗೆ ಒಂದು ಶಾಪ್ ಉಂಟು, ರೂಮಿಂದ ಕೆಳಗೆ. ಅವತ್ತು ಭೂಮಿಕಾ ನನ್ನನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ, ಅವರಿಗೆ ಎಂಥದ್ದು ಫೋಟೋ ಕಾಪಿ ತೆಗಿಲಿಕ್ಕೆ ಇತ್ತು ಯಾವುದ್ರದ್ದು ಅಂತ. ಹಾಗೆ ಅವರ ಜೊತೆ ಹೋಗಿದ್ದೆ, ಹಾಗಾಗಿ ನನಗೆ ಗೊತ್ತುಂಟು. ಹಾಗೆ ಈಗ ಹೋಗಿ ಫೋಟೋ ಕಾಪಿ ಎಲ್ಲ ತಕೊಂಡು ಬರ್ತೇನೆ, ಮತ್ತೆ ಸಿಗ್ತೇನೆ. ಹೋಗಿ ಬಂದೆ ನಾನು. ಕೊಡುವ ಅದು ಗೃಹ ಜ್ಯೋತಿ ಫ್ರೀ ಸಿಗ್ತದಲ್ಲ, ಕರೆಂಟ್ ಬಿಲ್ ಫ್ರೀ ಬರ್ತದಲ್ಲ, ಅದರದ್ದೆಂಥದ್ದು ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳಿದ್ರಪ್ಪ. ರಿನ್ಯೂವಲ್ ಮಾಡಿಸ್ಲಿಕ್ಕೆ ಅದೆರಡು ಫೋಟೋ ಕಾಪಿ ಬೇಕು ಅಂತ. ನನಗೆ ಅದರದ್ದೆಂಥ ಐಡಿಯಾ ಇಲ್ಲ, ಬಹುಶಃ ಇರ್ಬೋದು, ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ಹಾಗೆ ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ ಆಯಿತಾ, ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲಿ ಕೂಡ ಹಾಕಿದ್ದೇನೆ. ಅದಕ್ಕೆ ತುಂಬ ಕಮೆಂಟ್ಸ್ ಬಂದಿದೆ. ಆ ಕಮೆಂಟ್ಸನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಬೇರೆ ರೀತಿಯಲ್ಲಿ ಕಮೆಂಟ್ಸ್ ಬರ್ಬೋದು ಅಂತ ಅಂದುಕೊಂಡಿದ್ದೆ. ಅದು ಎಂಥ ರೀಲ್ ಅಂತ ಹೇಳಿದರೆ, ನಮ್ಮ ಮನೆಯನ್ನು ತೋರಿಸುವಂತಹ ರೀಲ್ ಆಗಿತ್ತು. ನಾನು ನಿಮಗೆ ಯೂಟ್ಯೂಬಲ್ಲಿ ಮೊದಲೇ ಹಾಕಿದ್ದೇನೆ ಅದನ್ನು. ನಮ್ಮ ಮನೆಯ ಸುತ್ತಮುತ್ತ ಮಳೆ ಬೀಳುವಾಗ ಹೇಗೆ ಇರ್ತದೆ, ನಮ್ಮ ಮನೆ ಹೇಗೆ ಉಂಟು, ನಮ್ಮ ಪ್ರಕೃತಿ ಹೇಗೆ ಉಂಟು ಅಂತ ಹೇಳಿದನ್ನು ನಾನು ಒಂದೆರಡು ವಿಡಿಯೋಗಳ ಹಿಂದೆ ಏನೋ ಹಾಕಿದ್ದೆ ಅಲ್ವಾ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಒಂದು ನಿಮಿಷದ ಒಳಗಿನ ಒಂದು ವಿಡಿಯೋ ಮಾಡಿ ಹಂಚಿಕೊಂಡಿದ್ದೆ ಆಯಿತಾ. ಅದಕ್ಕೆ ಒಂದು ಇನ್ಸ್ಟಾಗ್ರಾಮಲ್ಲಿ ಅಂತೂ ತುಂಬ ಪ್ರತಿಕ್ರಿಯೆಗಳು ಬಂದಿದೆ. ತುಂಬ ಅಂತ ಹೇಳಿದರೆ ಹತ್ರ 200ಕ್ಕೆ ಹತ್ರ ಕಮೆಂಟ್ಸ್ ಉಂಟು. ಹಾಗೆ 1,00,000 ವ್ಯೂಸ್ ಆಗಿದೆ ಈಗಲೇ. ನಾನು ಆಗ ನೋಡಿದಾಗ 111K ಅಂತ ಹೇಳಿದರೆ 1,11,000 ಜನ ಏನೋ ನೋಡಿದ್ರು. ಹಾಗೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಅಂತ ಹೇಳಿದರೆ, ಅದಕ್ಕೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಕೂಡ ಬರಲಿಲ್ಲ ಆಯಿತಾ. ನಮ್ಮದು ಹಂಚಿನ ಮನೆ, ಹಾಗೆ ಹೇಳುವ ಹಾಗೆ ದೊಡ್ಡ ಐಷಾರಾಮಿ ಅವತ್ತಿನ ಹಳೆ ಕಾಲದ ಪುರಾತನ 2-3 ಅಂತಸ್ತಿನ ಹಂಚಿನ ಮನೆ ಎಲ್ಲ ಎಂತ ಅಲ್ಲ. ನಮ್ಮ ಮನೆ ಹಂಚಿನ ಮನೆ ಆ್ಯಕ್ಚುಲಿ ಸ್ವಲ್ಪ 2 ಅಂತಸ್ತಿದೆ ಅಂತ ಹೇಳಿದರೆ, ಅಟ್ಟ ಉಂಟು, ಅಟ್ಟಕ್ಕಿಂತ ಮೇಲೆ ಇನ್ನೊಂದು ಕೂಡ ಸ್ವಲ್ಪ ಎತ್ತರಕ್ಕೆ ಉಂಟು ಇರಲಿಕ್ಕೆ. ಆದರೆ ಹೊರಗಿಂದ ನೋಡುವಾಗ ಅಷ್ಟೆಂತ ವಿಜೃಂಭಣೀಯವಾಗಿ ಕಾಣುವ ಮನೆ ಅಂತೆಲ್ಲ, ಸಾಧಾರಣ ಮನೆ ನಮ್ಮದು ಕೂಡ. ಹಾಗೆ ಈಗಿನ ಜಮಾನದವರಿಗೆ ಎಂತ ಅಂತ ಹೇಳಿದರೆ, ಹಂಚಿನ ಮನೆ ಅಂತ ಹೇಳಿದರೆ ಸ್ವಲ್ಪ ಎಂತಾದರೂ ಇದಿರ್ಬೋದು. ಯಾಕಂತ ಹೇಳಿದರೆ ನಾನು ಕೇಳಿದ್ದೇನೆ, ನಮ್ಮ ಹತ್ರ ಒಂದಷ್ಟು ಜನ ತುಂಬ ಹತ್ತಿರದವರಾಗಿರ್ಬಹುದು ಅಥವಾ ಸ್ವಲ್ಪ ಪರಿಚಯದವರಂತಲೇ ಯಾರು ಒಂದಷ್ಟು ಜನ ಹೇಳಿದ್ದಾರೆ ನಮ್ಮ ಹತ್ರ, ಎಲ್ಲರಿಗೆ ಮನೆ ಕಟ್ಟಿ ಆಯಿತು, ನಿಮಗೆ ಯಾವಾಗ ಇನ್ನು ಮನೆ ಕಟ್ಟುದು, ಇದೇ ಮನೆಯಲ್ಲಿರುದ ನೀವು, ಅಂದರೆ ಸ್ವಲ್ಪ ಕೀಳರಿಮೆಯಿಂದ ನಮ್ಮನ್ನು ನೋಡಿದವರು ಇದ್ದಾರೆ ಆಯಿತಾ. ಆದರೆ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ನನಗೆ ಆಗಲಿ ಅಥವಾ ನನ್ನ ಅಪ್ಪ ಅಮ್ಮ, ನನ್ನ ಅಕ್ಕ, ನಮಗೆ ಯಾವತ್ತಿಗೂ ಕೂಡ ನಮ್ಮ ಮನೆಯ ಬಗ್ಗೆ ಒಂದು ಕೀಳರಿಮೆ ಬರಲೇ ಇಲ್ಲ. ಯಾಕಂತ ಹೇಳಿದರೆ ಅಂತಹ ಮನೆ ಪಡಿಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ನಾವೇ ಮಾತಾಡಿಕೊಳ್ಳೋದು ಆಯಿತಾ.
ಈಗ ಎಷ್ಟೋ ಜನ ನಮ್ಮ ಮನೆಗೆ ಬಂದು ಹೋಗ್ತಾರೆ, ಯಾರು ಕೂಡ ನಮ್ಮ ಮನೆಗೆ ಬಂದವರು ಮತ್ತೆ ಬರುವುದಿಲ್ಲ ಅಂತ ಯಾರೂ ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ಆ ಹಂಚಿನ ಮನೆ ಆಗಿರಬಹುದು, ಆ ತಂಪು ಗೋಡೆ ಆಗಿರಬಹುದು, ಕೆಂಪು ಕಾವಿ ನೆಲ ಆಗಿರಬಹುದು, ಅದಕ್ಕೆ ಪೂರಕವಾಗಿರುವಂತಹ ಸುತ್ತಲಿನ ಹಚ್ಚ ಹಸಿರ ಕಾಡು ಪರಿಸರ ಆಗಿರಬಹುದು. ಇದೆಲ್ಲ ನೋಡಿದಾಗ ತುಂಬಾ ಜನ ಅದನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಹಾಗೆ ಮತ್ತಷ್ಟು ಸಲ ಬರ್ಬೇಕು ಅಂತ ಅಂದುಕೊಳ್ತಾರೆ. ನಮ್ಮ ಸುತ್ತಮುತ್ತಲಿನ ತೋಟ, ಕಾಡು, ಗುಡ್ಡ, ಹಾಗೆ ಜರಿ, ಇದಕ್ಕೆಲ್ಲ ಕರ್ಕೊಂಡು ಹೋಗುವಾಗ ಎಲ್ಲರಿಗೆ ಎಷ್ಟು ಖುಷಿ ಆಗ್ತದೆ. ಹಾಗೆ ನಮ್ಮ ಮನೆಯನ್ನು ನೋಡಿದಾಗ ಕೂಡ ಅಷ್ಟೇ, ಯಾರು ಕೂಡ ಮುಖಕ್ಕೆ ಹೊಡೆದ ಹಾಗೆ ನೆಗೆಟಿವ್ ಆಗಿ ಯಾರು ಕೂಡ ಹೇಳಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಇನ್ನು ಮನೆ ಕಟ್ಲಿಕ್ಕೆ ಇಲ್ವಾ, ಎಷ್ಟು ದಿವಸ ಅಂತ ಈ ಮನೆಯಲ್ಲಿ ಇರ್ತೀರ ಹಾಗೆ ಅಂತ ನಿಮ್ಗೆ ಗೊತ್ತಾಗ್ಬೋದು ಸ್ವಲ್ಪ ಹೇಳುವವರು ಯಾವ ರೀತಿ ಹೇಳ್ತಾರೆ ಅಂತ. ನಾನು ಮತ್ತೆ ನನ್ನ ಮನೆಯಲ್ಲೆಲ್ಲ ನಾವೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಗೆ ಮನೆಯಲ್ಲಿ ಇಲ್ವಾ, ಮನೆ ಹೇಗೆ ಉಂಟು, ಅದು ಎಷ್ಟು ಸಣ್ಣ ಮನೆ ಅಥವಾ ಎಷ್ಟು ದೊಡ್ಡ ಮನೆ, ಎಷ್ಟು ಹಳೆಯ ಮನೆ ಅಥವಾ ಎಷ್ಟು ದುಡ್ಡು ಹಾಕಿ ಕಟ್ಟಿದ ಮನೆ ಅಂತ ನಾವು ನೋಡುದಿಲ್ಲ. ನಮಗೆ ಆ ಮನೆಯಲ್ಲಿ ಇಲ್ವಾ, ನೆಮ್ಮದಿ ಮುಖ್ಯ ನಮ್ಗೆ. ನಮ್ಮ ಮನೆಯಲ್ಲಿ ನಿಜಕ್ಕೂ ಹೇಳ್ಬೇಕಾದ್ರೆ ನೆಮ್ಮದಿ ಉಂಟು. ನಮ್ಗೆ ಯಾವುದೇ ರೀತಿಯಾದಂತಹ ಮನೆಯ ಬಗ್ಗೆ ಕೀಳರಿಮೆ ಕೂಡ ಇಲ್ಲ. ನನ್ಗೆ ಹೆಮ್ಮೆ ಉಂಟು. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ಈಗ ಒಂದು ವೇಳೆ ನನಗೆ ನನ್ನ ಮನೆ ಬಗ್ಗೆ ಎಲ್ಲರದ್ದು ಟೆರೆಸ್ ಮನೆ ಉಂಟು, ನಮ್ಮದು ಹಂಚಿನ ಮನೆ, ಯಾರಾದ್ರೂ ನೋಡಿದವರು ನಮ್ಮ ಬಗ್ಗೆ ಎಂತ ಅಂದುಕೊಳ್ಳುವರು. ನಾನೀಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಆದ್ರೂ ಕೂಡ ನಾನು ಹಂಚಿನ ಮನೆಯಲ್ಲಿರೋದು. ನನ್ನ ಕೊಲೀಗ್ಸ್ ನೋಡಿದವರು ಎಂತ ಹೇಳುವರು, ನನಗೆ ಅದೆಲ್ಲ ಅನ್ನಿಸುವುದೇ ಇಲ್ಲ ಆಯ್ತಾ. ನನಗೆ ಅದರ ಬಗ್ಗೆ ಹೆಮ್ಮೆ ಉಂಟು. ಅದಕ್ಕೋಸ್ಕರ ನಾನು ಎಲ್ಲ ಕಡೆ ನನ್ನ ಮನೆಯ ಬಗ್ಗೆ ಅಥವಾ ನನ್ನ ಪರಿಸರದ ಬಗ್ಗೆ ಹಂಚಿಕೊಳ್ತಾ ಇರ್ತೇನೆ. ಹಾಗೆ ಅದಕ್ಕೆ ಬಂದ ಕಮೆಂಟ್ಸ್ ಕೂಡ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನೀವು ಸ್ವರ್ಗದಲ್ಲಿದ್ದೀರಾ, ಭೂಲೋಕದ ಸ್ವರ್ಗ ನಿಮ್ಮದು, ನಿಮ್ಮ ಬದುಕು ಎಷ್ಟೋ ಜನರ ಕನಸು, ಈಗ ಕನಸು ಕಾಣ್ತಾ ಇದ್ದಾರೆ, ಅಂತಹ ಜೀವನ ಇರ್ಬೇಕಿತ್ತು ನಮ್ಮದು ಅಂತ. ಮತ್ತಷ್ಟು ಜನ ಹೇಳ್ತಾ ಇದ್ದಾರೆ, ಮುಂದೆ ಒಂದು ಜನ್ಮ ಅಂತ ಇದ್ರೆ ನಿಮ್ಮಂತಹ ಮನೆಯಲ್ಲಿ ಹುಟ್ಟಿ ಬದುಕಬೇಕು ಅಂತ ಹೇಳುವ ಆಸೆ ಉಂಟು ಅಂತ. ಮತ್ತೊಂದಷ್ಟು ಜನ ಹೇಳ್ತಾ ಇದ್ರೆ, ದಯವಿಟ್ಟು ಆ ಒಂದು ಲೊಕೇಶನ್ ಕಳಿಸಿ, ನಮ್ಮನ್ನು ಒಂದು ದಿವಸಕ್ಕಾದ್ರೂ ಅಲ್ಲಿಗೆ ಕರೆಸಿಕೊಳ್ಳಿ, ನಿಮ್ಮ ಮನೆ ನೋಡ್ಬೇಕು, ಹಾಗೆ ಅಲ್ಲಿ ಸ್ಟೇ ಮಾಡ್ಬೇಕು ಅಂತ ಆಸೆ ಉಂಟು. ಆದ್ರೆ ನಮ್ಗೆ ಅಲ್ಲಿ ಪರಿಚಯದವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಆ ಒಂದು ಕಮೆಂಟ್ಸ್ಗಳನ್ನೆಲ್ಲ ಓದಿದಾಗ ಇಲ್ವಾ, ನಿಜಕ್ಕೂ ನನಗೆ ಐಡಿಯಾ ಇಲ್ಲ ನಾವು ಎಂತಹ ಒಂದೊಳ್ಳೆ ಜೀವನವನ್ನು ನಡೆಸ್ತಾ ಇದ್ದೇವೆ, ಎಂತಹ ಒಂದೊಳ್ಳೆ ಪರಿಸರದಲ್ಲಿದ್ದೇವೆ ಅಂತ ನನಗೆ ನಿಜಕ್ಕೂ ತುಂಬಾ ಖುಷಿ ಆಯ್ತು. ನಮ್ಮ ಈ ಒಂದು ಸುಂದರ ಪರಿಸರಕ್ಕಾಗ್ಲಿ ಮನೆಗಾಗ್ಲಿ ನಮ್ಮ ಯಾವ ದೃಷ್ಟಿ ಕೂಡ ಬೀಳ್ಬಾರ್ದು ಅಂತ ನಾನು ಕೇಳಿಕೊಳ್ಳುವಂಥದ್ದು ದೇವರ ಹತ್ರ. ಅಂತ ಹೇಳಿ ಟೆರೆಸ್ ಮನೆ ಕಟ್ಟಿದವರು ಎಲ್ಲರೂ ಕೂಡ ಕೀಳರಿಮೆಯಿಂದಲೇ, ಹಂಚಿನ ಮನೆಯ ಬಗ್ಗೆ ಕೀಳರಿಮೆಯಿಂದಲೇ ಕಟ್ಟುದಂತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರ ಪರಿಸ್ಥಿತಿ ಹಾಗೆ ಇರ್ತದೆ. ತುಂಬಾ ಹಳೆಯ ಹಂಚಿನ ಮನೆ ಇದ್ದಾಗ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಹೊಸ ಮನೆ ಕಟ್ಟುವುದಕ್ಕಿಂತಲೂ ಹೆಚ್ಚು ಖರ್ಚಾಗ್ತದೆ ಅಂತ ಹೇಳಿದಾಗ ಹೊಸ ಮನೆ ಕಟ್ಟುವುದೇ ಒಳ್ಳೇದಲ್ವಾ. ಹಾಗೆ ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಇರುವುದಿಲ್ಲ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ಹೊಸ ಮನೆ ಕಟ್ಟಿದವರು ಎಲ್ಲರೂ ಕೂಡ ಹಂಚಿನ ಮನೆಯ ಬಗ್ಗೆ ಕೀಳರಿಮೆಯಿಂದಲೇ ಕಟ್ಟಿದ್ದು ಅಂತ ನಾನು ಹೇಳುದಿಲ್ಲ. ಆದ್ರೆ ಹೆಚ್ಚಿನವರಿಗೆ ಅಂತಹ ಒಂದು ಭಾವನೆ ಉಂಟು ಈಗಿನ ಸಮಾಜದಲ್ಲಿ ಕೂಡ. ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂತದ್ದು ನೆಮ್ಮದಿ ಮತ್ತೆ ಆರೋಗ್ಯ. ಇವೆರಡು ಕೂಡ ಇದ್ರೆ ನಾವು ಹೇಗೆ ಬೇಕಾದ್ರೂ ಬದುಕಬಹುದು ಅಂತ ಹೇಳುದೊಂದು ನನ್ನ ಅಭಿಪ್ರಾಯ ಆಯ್ತಾ. ನಮ್ಮದು ಆರ್ಥಿಕವಾಗಿ ನಾವು ತುಂಬಾ ಸಬಲರಾಗಿರ್ಲಿಲ್ಲ ಮೊದಲು. ಈಗ ಅಂತ ಹೇಳಿದ್ರೆ ನಮ್ಗೆ ಕೆಲಸ ಎಲ್ಲ ಸಿಕ್ಕಿದ ನಂತರ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಮೊದಲು ಅಂದ್ರೆ ತುಂಬಾ ಸಿರಿವಂತರು ಎಂತ ಅಲ್ಲ, ನಾವು ಕಷ್ಟ ಕೂಡ ಗೊತ್ತುಂಟು ನಮಗೆ. ಹಾಗೆ ನಮ್ಮ ತಂದೆ ತಾಯಿ ಕೂಡ ಅಷ್ಟೇ, ಅವ್ರು ಯಾವತ್ತೂ ಕೂಡ ನಮ್ಮ ಆಸೆಗಳಿಗೆ ಇಲ್ಲ ಅಂತ ಇದುವರೆಗೂ ಹೇಳಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ಆ ಕಷ್ಟವನ್ನು ಇದು ಮಾಡಿರುವರು ಬಿಟ್ರೆ ನಮಗೆ ಆ ಕಷ್ಟ ಕಾಣುವ ಹಾಗೆ ಮಾಡ್ಲಿಲ್ಲ. ಹಾಗಂತ ಹೇಳಿ ತುಂಬಾ ಬಡತನ ಅಂತ ಕೂಡ ನಾನು ಹೇಳುದಿಲ್ಲ. ಆದ್ರೆ ಒಂದು ಸ್ವಲ್ಪ ಆರ್ಥಿಕವಾಗಿ ನಮ್ಗೆ ಸ್ವಲ್ಪ ಕಷ್ಟ ಇತ್ತು ಒಂದು ಹಂತದಲ್ಲಿ ಜೀವನದಲ್ಲಿ. ಹಾಗೆ ಮತ್ತೆ ಇದು ದೇವರ ಮೇಲೆ ನಂಬಿಕೆ, ಹಾಗೆ ನಮ್ಮ ಒಂದು ಭವಿಷ್ಯದ ಮೇಲೆ ನಮಗೆ ಒಂದು ದೃಢವಾದಂತಹ ಒಂದು ನಂಬಿಕೆ ಎಲ್ಲ ಇರೋದ್ರಿಂದ ನಮಗೊಂದೊಳ್ಳೆ ಎಜುಕೇಶನ್ ಕೊಟ್ರು ತಂದೆ ತಾಯಿ. ಹಾಗೆ ಒಂದೊಳ್ಳೆ ಕೆಲಸ ಕೂಡ ಸಿಕ್ಕಿ ಈಗ ಒಂದು ಸ್ವಲ್ಪ ಮಟ್ಟಿಗೆ ನಾವು ಓಕೆ ಇದ್ದೇವೆ. ನಮ್ಮ ಬಾಲ್ಯ ಜೀವನದಿಂದ ಇಲ್ಲಿಯವರೆಗೂ ನಾವು ಅದೇ ಮನೆಯಲ್ಲಿ ಇದ್ದದ್ದು, ಬೇರೆ ಯಾವುದೇ ಮನೆಯಲ್ಲ, ನಮ್ಮ ಆ ಮನೆಯಲ್ಲೇ ಇದ್ದದ್ದು ನಾವು. ಆ ಒಂದು ಸ್ವಲ್ಪ ಸಿರಿವಂತ ಜೀವನ ಇಲ್ಲದಿದ್ರು ಕೂಡ ಇಲ್ವಾ, ನಮ್ಮ ಮನೆಯಲ್ಲಿ ನೆಮ್ಮದಿ ಅಂತ ಹೇಳುದಿತ್ತು. ನಮ್ಮಲ್ಲಿ ಬೇಕಾದಷ್ಟು ದುಡ್ಡು ಅಂತದೆಲ್ಲ ಎಂತ ಇಲ್ಲದಿದ್ರು ನೆಮ್ಮದಿ ಅಂತ ಇತ್ತು. ಹಾಗಾಗಿ ನಮ್ಗೆ ಬದುಕು ತುಂಬಾ ಖುಷಿಯಿಂದ ನಾವು ಸಾಗಿಸಿದ್ದೇವೆ. ಅದಕ್ಕೋಸ್ಕರ ನಾನೀಗ ಹೇಳುದು, ಜೀವನದಲ್ಲಿ ನೆಮ್ಮದಿ ಅಂತ ಹೇಳುದು ಮುಖ್ಯ ಅಂತ. ಕೆಲವರು ಹೇಳ್ಬಹುದು, ದುಡ್ಡಿಲ್ಲದೆ ನೀನು ನೆಮ್ಮದಿಯಾಗಿ ಇರ್ಬೋದಾ ನಿನ್ಗೆ ಅಂತ. ಇರಬಹುದು, ದುಡ್ಡು ಇಲ್ಲ ಅಂತ ಹೇಳಿ ದುಡ್ಡು ಇರ್ಲೇಬಾರ್ದಂತ ಹೇಳುದಲ್ಲ ನಾನು. ದುಡ್ಡು ಬೇಕು, ದುಡ್ಡು ನಮ್ಗೆ ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ದುಡ್ಡು ಬೇಕು ನಮ್ಗೆ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು, ಅದಕ್ಕಿಂತ ಅತಿಯಾಗಿ ಯಾವುದಕ್ಕೂ ದುಡ್ಡು ಬೇಕಾಗುದಿಲ್ಲ. ಹಾಗೆ ದುಡ್ಡು
ಅಗತ್ಯವೇ, ಆದ್ರೆ ನೆಮ್ಮದಿ ಅದಕ್ಕಿಂತಲೂ ಮುಖ್ಯ. ನಿನ್ನಲ್ಲಿ ದುಡ್ಡಿಲ್ಲ ಆದ್ರೆ ಏನೋ ಒಂದು ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಉಂಟು, ನನಗೆ ಬಡತನ ಇರಬಹುದು ಅಥವಾ ನನಗೆ ಜೀವನದಲ್ಲಿ ಅಷ್ಟೆಂತ ಸಿರಿವಂತಿಕೆ ಎಲ್ಲ ಇರದಿರಬಹುದು, ಆದ್ರೆ ನನ್ನ ಜೀವನದಲ್ಲಿ ನನಗೊಂದು ನೆಮ್ಮದಿ ಉಂಟು, ನನ್ನ ಜೀವನದ ಬಗ್ಗೆ ನನಗೆ ಸಾರ್ಥಕತೆ ಉಂಟು ಅಂತ ಹೇಳಿದ್ರೆ ಅದಕ್ಕಿಂತ ಒಳ್ಳೆ ಜೀವನ ಎಂತ ಬೇಕು. ನನ್ನದೊಂದು ಪಾಲಿಸಿ ಹಾಗೆ ಆಯ್ತಾ. ಇದು ಹೆಚ್ಚಿನವರು ಇದನ್ನು ಅಂದ್ರೆ ಓಕೆ ಅನುಮೋದನೆ ಮಾಡಬಹುದು ನನ್ನ ಮಾತನ್ನು. ಇನ್ನು ಕೆಲವರು ಇಲ್ಲ, ಅದು ನೆಮ್ಮದಿಗಿಂತ ಜಾಸ್ತಿ ಇನ್ನೂ ಕೂಡ ಉಂಟು ಜೀವನದಲ್ಲಿ ಅಂತ ಅಂದುಕೊಳ್ಳೋರು ಇರಬಹುದು. ಹಾಗೆ ನೆಮ್ಮದಿಯ ಜೊತೆಗೆ ಆರೋಗ್ಯ ಕೂಡ ನನಗೆ ಮುಖ್ಯ ಅಂತ ನಾನು ಹೇಳುವಂಥದ್ದು. ತುಂಬಾ ಆರೋಗ್ಯ ಕೂಡ ಬೇಕು ಜೀವನದಲ್ಲಿ. ಆಬ್ವಿಯಸ್ಲಿ ನೆಮ್ಮದಿ ಅಂತ ಹೇಳಿದ್ರೆ ಅದರಲ್ಲಿ ಆರೋಗ್ಯ ಕೂಡ ಬರ್ತದೆ. ಒಂದು ವೇಳೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ನೆಮ್ಮದಿ ಅಂತ ಹೇಳುವ ಪದದಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರ್ತದೆ ಅಲ್ವಾ. ಹಾಗೆ ನಾನು ಹೇಳುವಂಥದ್ದು, ನಮ್ಮ ಆ ಮನೆಯಲ್ಲಿ ಉಂಟಲ್ಲ ನಮಗೆ ನೆಮ್ಮದಿ ಇತ್ತು, ಈಗ ಕೂಡ ನೆಮ್ಮದಿ ಉಂಟು. ಹಾಗಿರುವಾಗ ನಮ್ಮ ಮನೆಯ ಬಗ್ಗೆ ನನಗೆ ಅಷ್ಟು ಹೆಮ್ಮೆ ಇರುವುದಕ್ಕೋಸ್ಕರ ನಾನು ಆ ವಿಡಿಯೋವನ್ನು ಹಂಚಿಕೊಂಡಿರುವಂಥದ್ದು. ಹಾಗೆ ಒಂದಷ್ಟು ಜನರಿಗೆ ಗೊತ್ತಾಗ್ಲಿ ನಾವು ಯಾವ ರೀತಿ ಒಂದು ಒಳ್ಳೆ ಪರಿಸರದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳುದು ಕೂಡ ಗೊತ್ತಾಗ್ಲಿ ಅಂತ ಹೇಳೋದಕ್ಕೋಸ್ಕರ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಲಿಲ್ಲ ಅಷ್ಟೊಳ್ಳೆ ರೆಸ್ಪಾನ್ಸ್ ಬರಬಹುದು ಅಂತ. ಆದ್ರೆ ತುಂಬಾ ಜನ ತುಂಬಾ 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 ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕಿದ್ದಾರೆ. ಅದಕ್ಕಿಂತ ಮೊದಲು ಯೂಟ್ಯೂಬ್ ಅಲ್ಲಿ ನಾನು ಆ ವಿಡಿಯೋ ಹಾಕಿದಾಗ ಕೂಡ ಅಷ್ಟೇ ಒಂದಷ್ಟು ಜನರು ನಿಮ್ಮ ಮನೆ ತುಂಬಾ ಚಂದ ಉಂಟು, ಪರಿಸರ ಚಂದ ಉಂಟೆಲ್ಲ ಹೇಳಿದಿರಿ. ತುಂಬಾ ಖುಷಿಯಾಗಿದೆ ನನಗೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಷ್ಟೇ, ಆ ಕಮೆಂಟ್ಸ್ ಎಲ್ಲ ಓದ್ತಾ ಹೋದ್ರೆ ಉಂಟಲ್ವಾ, ತುಂಬಾ ಒಂದು ದಿನ ಇಡೀ ಕುತ್ಕೊಂಡು ಕಮೆಂಟ್ಸ್ ಓದುವಾಗ ಒಂಥರ ಸಾರ್ಥಕತೆ ತುಂಬುತ್ತದೆ. ನನಗೆ ಅಷ್ಟು ಖುಷಿ ಇರ್ಬೇಕಾದ್ರೆ ನನ್ನ ತಂದೆ ತಾಯಿ ಎಲ್ಲ ಆ ಕಮೆಂಟ್ಸ್ ಓದಿದ್ರೆ ಎಷ್ಟು ಖುಷಿ ಆಗ್ಬೋದು ಅವರಿಗೆ. ಹಾಗೆ ನನ್ನ ಅಮ್ಮ ಓದ್ತಾರೆ ಕಮೆಂಟ್. ಅಪ್ಪ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡೋದಿಲ್ಲ, ಅಮ್ಮ ಯೂಸ್ ಮಾಡ್ತಾರೆ. ಅಮ್ಮನಿಗೆ ಕಮೆಂಟ್ಸ್ ಎಲ್ಲ ಓದುವ ಅದೊಂದು ಖುಷಿ ಉಂಟು. ಅಮ್ಮ ಓದ್ತಾ ಇರ್ತಾರೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ. ಹಾಗೆ ಅಪ್ಪನಿಗೆ ಕೂಡ ಓದಿ ಹೇಳುವರು ಒಳ್ಳೊಳ್ಳೆ ಕಮೆಂಟ್ಸ್ ಇದ್ರೆ. ಹಾಗೆ ನನಗೆ ತುಂಬಾ ಖುಷಿ ಆಯ್ತು, ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿ ಕಮೆಂಟ್ಸ್ ಹಾಕಿದ್ದೀರಿ ಅವರು ಈ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ, ಈ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಥ್ಯಾಂಕ್ಸ್ ಆಯ್ತಾ. ಹಾಗೆ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ಖುಷಿಯಾಗಿರ್ಲಿಕ್ಕೆ ನನಗೊಂದು ಕಾರಣ ಸಿಕ್ಕಿತ್ತು. ಯಾರಿಗೆಲ್ಲ ಹಂಚಿನ ಮನೆ ಅಂತ ಹೇಳಿದ್ರೆ ಇಷ್ಟ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇವತ್ತು ಮತ್ತೆ ಜಾಸ್ತಿ ಅಂತ ಹೇಳಲಿಕ್ಕೆ ಇಲ್ಲ, ನನಗೆ ಇನ್ನು ಜೋಳ ಬೇಯಿಸಿ ಆಗಿದೆ, ಜೋಳ ತಿನ್ಬೇಕು. ಜೋಳ ತಿಂದಾದ ನಂತರ ಮತ್ತೆ ಸ್ವಲ್ಪ ಮನೆಯದ್ದು ಇದೆಲ್ಲ ಕ್ಲೀನಿಂಗ್ ಎಂತ ಇಲ್ಲ. ಆಕ್ಚುಲಿ ಸ್ವಲ್ಪ ಬಟ್ಟೆ ಒಗೆಯುವುದುಂಟು, ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಮನೆಗೆ ಕಾಲ್ ಮಾಡ್ಲಿಕ್ಕೆ ಉಂಟು. ತುಂಬಾ ಪುಟ್ಟ ವಿಡಿಯೋ ಅಂತ ಅನ್ನಿಸ್ತದೆ, ಮತ್ತೆ ಗೊತ್ತಿಲ್ಲ ನನ್ನ ಭಾಷಣ ಎಷ್ಟು ಉದ್ದ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಉಂಟು, ಇದರಲ್ಲಿ ತುಂಬಾ ವಿಷಯ ಬಿಟ್ಟು ಹೋಗಿರ್ಬೋದು ಈಗ. ನನಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.